ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಕ್ರಿಪ್ಟೋ ಅಪ್ಡೇಟ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇ ಬಂತು ಅಂದರೆ ಓವರ್ ಪ್ರೋಟೋಕಾಲ್. ಸಿಬಿಲ್ ಡಿಟೆಕ್ಷನ್ 1, ಸಿಬಿಲ್ ಡಿಟೆಕ್ಷನ್ 2 ಎರಡನ್ನೂ ಕೂಡ ಯಾರು ಮಾಡೋಕ್ಕಾಗಿಲ್ಲ. ಅವ್ರಿಗೆ ಗೂಗಲ್ ಫಾರ್ಮನ್ನು ಕೊಟ್ಟಿದ್ರು. ಆ ಒಂದು ಗೂಗಲ್ ಫಾರ್ಮ್ ಯಾರೆಲ್ಲ ಫಿಲ್ ಮಾಡಿದಿರಾ ಅವರು ಎಲಿಜಿಬಲ್ ಇದ್ದೀರಾ, ಎಲಿಜಿಬಲ್ ಇಲ್ವಾ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದರು. ಅದ ನಂತರ ಏರ್ ಡ್ರಾಪ್ ಕ್ಲೈಮ್ ಇರ್ಬೋದು, ಏರ್ ಡ್ರಾಪ್ ಟೋಕನ್ ಲಿಸ್ಟಿಂಗ್ ಇರ್ಬೋದು, ನೆತರ್ NFT ಬ್ರಿಡ್ಜ್ ಮಾಡೋದಿರ್ಬೋದು, ಪ್ರತಿಯೊಂದು ಡೇಟ್ ಕೂಡ ಕೊಟ್ಟಿದ್ರು. ಬಟ್ ಪ್ರತಿಯೊಂದನ್ನು ಕೂಡ ಪೋಸ್ಟ್ಪೋನ್ ಮಾಡಿದ್ದಾರೆ. ಅದ್ರ ಜೊತೆ ತುಂಬಾ ಕೆಲವೊಂದು ಇದ್ರ ಬಗ್ಗೆ ಮಾತಾಡುವಂತಹ ವಿಷಯ ಇದೆ. ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡೋಣ. ಎರಡನೇ ಅಪ್ಡೇಟ್ ಬಂತು ಅಂದರೆ ಕೋರ್ ಸಟೋಸಿ. ಇದ್ರ ಬಗ್ಗೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮಗೆ 2 ವರ್ಷದಿಂದ ಗೊತ್ತಿರುತ್ತೆ. ಏನಕ್ಕೆ ಕೋರ್ ಮೈನಿಂಗ್ ಮಾಡ್ತಾಯಿದ್ರಿ, ಅದಾದಮೇಲೆ OX ಟೋಕನ್ ಬಂತು, ಅದಾದಮೇಲೆ ಗ್ಲಿಫಾನ್ ಬಂತು, ಅದಾದಮೇಲೆ ಹಲ್ವಾ ಪಪ್ಸು ಏನೋ ಸಮಥಿಂಗ್ ಬೆಜ್ಜಾನ್ ಪ್ರಾಜೆಕ್ಟ್ಗಳ ಬಂದಿವೆ. ಆ್ಯಂಡ್ ಫೈನಲ್ ಆಗಿ ಮತ್ತೆ ಒಂದು ಪ್ರಾಜೆಕ್ಟ್, ಮತ್ತೆ ಒಂದು ಟೋಕನ್ ಲಾಂಚ್ ಕೂಡ ಮಾಡಿದ್ದಾರೆ. ಈ ಒಂದು ಟೋಕನ್ ಹೇಗೆ ಮಾಡೋದು, ಏನೇನು ಕಥೆಗಳು ಮಾಡೋದು, ಮಾಡಬೇಕಾ ಬೇಡವಾ, ಪ್ರತಿಯೊಂದನ್ನು ಕೂಡ ಈ ಒಂದು ವೇಳೆ ಡಿಸ್ಕಸ್ ಮಾಡ್ತಾ ಇದ್ವಿ. ಮೊದಲನೇ ಅಪ್ಡೇಟ್ ಬಂತು ಅಂದರೆ ಓವರ್ ಪ್ರೋಟೋಕಾಲ್. ಫಸ್ಟ್ ಒಂದು ಡೇಟನ್ನು ಕೊಟ್ಟಿದ್ರು. ಯಾವಾಗ? ಜುಲೈ 31ಕ್ಕೆ. ಏನೆಲ್ಲ ಕೊಟ್ಟಿದ್ರು? ನ್ಯೂ ಸಿಬಿಲ್ ಡಿಟೆಕ್ಷನ್ ತೊಗೊಂಬರ್ತೀವಿ ಅಂತ ಹೇಳಿದ್ರೆ ತೊಗೊಂಬಂದರು. ಮೈನೆಟ್ ಲಾಂಚ್ 27ಕ್ಕೆ, ಅದು ಕೂಡ ಡನ್ ಆಯಿತು. ಓವರ್ ವ್ಯಾಲೆಟ್ ಓವರ್ ನೋಡ್ ಅಪ್ಡೇಟ್ ಆಗಸ್ಟ್ 30, ಯಾವ ಥರ ಅಪ್ಡೇಟ್ ಕೊಟ್ಟಿಲ್ಲ. ಏರ್ ಡ್ರಾಪ್ ಕ್ರಿಟೇರಿಯಾ ಡಿಸ್ಕ್ಲೋಸರ್ ಆಗಸ್ಟ್ 13, ಇದು ಕೂಡ ಕೊಟ್ಟಿಲ್ಲ. ಏರ್ ಡ್ರಾಪ್ ಕ್ಲೈಮ್ ಸೆಪ್ಟೆಂಬರ್ 3, ಹಾಗೆ ಲಿಸ್ಟಿಂಗ್ ಏರ್ ಡ್ರಾಪ್ ಕ್ಲೈಮ್ ಆದಮೇಲೆ ಯಾವಾಗಂತ ಕೊಟ್ಟಿಲ್ಲ, ಟು ಬಿ ಅನೌನ್ಸ್ಡ್ ಅಂತ ಮೆನ್ಷನ್ ಮಾಡಿದರು. ಬಟ್ ಇವಾಗ ಏನು ಮಾಡಿದ್ದಾರೆ, ಏನೇನೆಲ್ಲ ಡೇಟನ್ನು ಕೊಟ್ಟಿದ್ರು ಪ್ರತಿಯೊಂದನ್ನು ಕೂಡ ಪೋಸ್ಟ್ಪೋನ್ ಮಾಡಿದ್ದಾರೆ. ಪ್ರಾಜೆಕ್ಟ್ ಸ್ಕೆಡ್ಯೂಲ್ ಅಪ್ಡೇಟ್ ನೋಟಿಸ್ ಅಂತ ಬಿಟ್ಬಿಟ್ಟು ಒಂದು ಸಾರಿನ ಕೇಳಿದ್ದಾರೆ. ಏನಕ್ಕೆ ಅಂದರೆ ಹತ್ತತ್ರ 4-5 ತಿಂಗಳಿಂದ ಲಿಸ್ಟಿಂಗ್ ಮಾಡ್ತೀವಿ, ಅಪ್ಡೇಟ್ ಕೊಡ್ತೀವಿ, ಲಿಸ್ಟಿಂಗ್ ಮಾಡ್ತೀವಿ, ಅಪ್ಡೇಟ್ ಕೊಡ್ತೀವಿ ಅಂದ್ಬಿಟ್ಟು ಹೇಳ್ಕೊಂಡೇ ಬರ್ತಾವ್ರೆ. ಇನ್ನು ಹತ್ತತ್ರ 4-5 ತಿಂಗಳಾಯಿತು, ಬಟ್ ಇನ್ನೂ ಕೂಡ ಏನೂ ಮಾಡಿಲ್ಲ. ಇವಾಗ ಸ್ವಲ್ಪ ಅಪ್ಡೇಟನ್ನು ಕಾಣಿಸ್ತಾ ಇದೆ. ಏನೇನೆಲ್ಲ ಅಪ್ಡೇಟ್ ಕಾಣಿಸ್ತಾ ಇದೆ, ಬಿಂಗ್ ಜೊತೆ ಪಾರ್ಟ್ನರ್ಶಿಪ್ಪನ್ನು ಮಾಡಿಕೊಂಡ್ರು. ಅಲ್ಲಿ ಲಾಂಚ್ ಪೂಲ್ ಕೂಡ ಬಿಟ್ಟಿದ್ದಾರೆ. ಆ ಒಂದು ಲಾಂಚ್ ಪೂಲಲ್ಲಿ ಟೋಟಲ್ ಆಗಿ 4 ಲಕ್ಷ ಓವರ್ ಟೋಕನ್ನ ಕೊಡ್ತಾ ಇದ್ದಾರೆ. ಬರೀ 4 ಲಕ್ಷನ ಅಂದರೆ ಖಂಡಿತ 4 ಲಕ್ಷ ಅಷ್ಟೇ. ಏನಕ್ಕೆ ಅಂದರೆ ಟೋಟಲ್ ಸಪ್ಲೈ ಇರೋದು 10 ಬಿಲಿಯನ್. ಪ್ರತಿ ವರ್ಷ ಕೂಡ 1 ಬಿಲಿಯನ್ ಬರ್ತಾ ಇರುತ್ತೆ, ಅಂದರೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಪ್ರತಿ ವರ್ಷ 1 ಬಿಲಿಯನ್ ಇದ್ದಂಗೆ 10 ವರ್ಷ ಕಂಟಿನ್ಯೂ ಆಗಿ ನಿಮಗೆ 10 ಬಿಲಿಯನ್ ಕಂಪ್ಲೀಟ್ ಆಗುತ್ತೆ. ಸೊ ಅದರಿಂದ ಇಲ್ಲಿ ಕೊಡ್ತಾರಂಥ 400 ಲ್ಯಾಕ್ ಟೋಕನ್ ಏನೈತೆ ಅದು ಕೂಡ ಖಂಡಿತ ವರ್ತಿದೆ. ಆ್ಯಂಡ್ ನೀವೇನಾದರೂ ಅರ್ನಿಂಗನ್ನು ಮಾಡ್ತಾಯಿದ್ರೆ ನೀವು ಏರ್ ಡ್ರಾಪ್ ಕ್ಲೈಮ್ ಮಾಡೋವಂಥ ಟೈಮಲ್ಲಿ 10 ಟೋಕನ್, 20 ಟೋಕನ್, 30 ಟೋಕನ್ ಬಂತು ಅಂತ ಬೇಜಾರಾಗಿ ಹೋಗಬೇಡಿ. ಆ ಒಂದು ಟೋಕನ್ ವರ್ತ್ ಖಂಡಿತ ಇದ್ದೇ ಇರುತ್ತೆ. ಇಲ್ಲಿ ಕೊಟ್ಟಂಥ ಡೇಟ್ ಪ್ರಕಾರ ಆಗಸ್ಟ್ 31 7 ಗಂಟೆಗೆ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ 3 7 ಗಂಟೆ ಎಂಡ್ ಆಗ್ತಾಯಿತ್ತು. ಆ್ಯಕ್ಚುಲಿ ಅವರು ಡೇಟ್ ಹೇಳಿದ ಪ್ರಕಾರ ಏರ್ ಡ್ರಾಪ್ ಕ್ಲೈಮ್ ಬಂತು ಅಂದರೆ ಸೆಪ್ಟೆಂಬರ್ 3ಕ್ಕೆ ಮಾಡ್ತಾಯಿದ್ವಿ. ಅದಾದರೆ ಕೆಲವು ಒಂದು 2-3 ದಿವಸದ ನಂತರ ಈ ಒಂದು ಟೋಕನ್ ಲಿಸ್ಟಿಂಗ್ ಫಿಕ್ಸ್ ಆಗಿತ್ತು. ಬಟ್ ಅಲ್ಲಿ ಟು ಬಿ ಅನೌನ್ಸರ್ ಅಂತ ಹಾಕಿದ್ರು, ಫಿಕ್ಸ್ ಆಗಿಲ್ಲ. ಅಫಿಷಿಯಲಿ ನಾವು ಒಂದು ಥಿಂಕ್ ಮಾಡ್ಕೊಬೇಕು ಆ ರೀತಿ ಅಂದ್ಬಿಟ್ಟು. ಬಟ್ ಇವಾಗ ಕೊಟ್ಟಿರೋ ಡೇಟ್ ಪ್ರಕಾರ ಏನಂತ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ, ಎಲ್ಲ ನೋಡ್ತಾ ಇರ್ಬೋದು. ಸೆಪ್ಟೆಂಬರ್ ಕೊನೆ ದಿನಗಳಲ್ಲಿ ಈ ಒಂದು ಟೋಕನ್ ಲಾಂಚ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಿಕ್ಸ್ ಮಾಡ್ಕೊಬೇಕು ನಾವು. ಈ ಒಂದು ಟೋಕನ್ ಬಂತು ಅಂದರೆ ಸೆಪ್ಟೆಂಬರ್ ಎಂಡಲ್ಲಿ ಲಿಸ್ಟಿಂಗ್ ಆಗ್ತಾಯಿದೆ. ಸೆಪ್ಟೆಂಬರ್ಲಿ ಯಾವುದಾದ್ರು ಆಗ್ತಾಯಿದೆ, ಇದಾಗ್ತಾಯಿದೆ, ಹ್ಯಾಮ್ಸ್ಟರ್ ಆಗ್ತಾಯಿದೆ, ಬಾಂಡೆಕ್ಸ್ ಅದು ಅಫಿಷಿಯಲಾಗಿ ಕನ್ಫರ್ಮ್ ಆಗಿಲ್ಲ, OX ಕೂಡ ಕನ್ಫರ್ಮ್ ಆಗಿಲ್ಲ. ಈ ಸೆಪ್ಟೆಂಬರ್ ಮಂತಲ್ಲಿ ತುಂಬ ಟೋಕನ್ಗೆ ಲಿಸ್ಟಿಂಗ್ ಆಗ್ತಾಯಿದೆ. ನೋಡೋಣ ಯಾವುದು ಎಷ್ಟೆಷ್ಟು ಪ್ರಾಫಿಟ್ ಸಿಗುತ್ತೆ ಅಂದ್ಬಿಟ್ಟು. ಬಟ್ ಓವರ್ ಪ್ರೋಟೋಕಾಲ್ ಕನ್ಫರ್ಮ್ ಆಗಿದೆ, ಅವರೇ ಅಫಿಷಿಯಲಾಗಿ ಹೇಳಿದ್ದಾರೆ ಯಾವಾಗ, ಸೆಪ್ಟೆಂಬರ್ ಎಂಡ್ ಅಂತ. ಬಟ್ ಯಾವ ಡೇಟ್ ಅಂತ ಹೇಳಿಲ್ಲ. ಏನಕ್ಕೆ ಹೇಳಿಲ್ಲ ಅಂದರೆ ಬಿಂಗೆಕ್ಸ್ ಇರ್ಬೋದು, ಅಥವಾ ಅವರು ಯಾವ OKX ಇರ್ಬೋದು, ಅಥವಾ ಕೆಲವೊಂದು ಎಕ್ಸ್ಚೇಂಜ್ಗಳಿವೆಲ್ಲ, ಆ ಎಕ್ಸ್ಚೇಂಜ್ಗಳಿಂದ ಅಫಿಷಿಯಲಾಗಿ ನ್ಯೂಸ್ ಬಂದ ನಂತರ ಪೋಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಏನಕ್ಕೆ ಇವರೇ ಒಂದು ನ್ಯೂಸ್ ಕೊಡೋದು, ಎಕ್ಸ್ಚೇಂಜ್ಗಳೇ ಒಂದು ಡೇಟ್ಗೆ ಒಪ್ಕೊಳ್ಳೋದು, ಎರಡು ಮತ್ತೆ ಕನ್ಫ್ಯೂಷನ್ ಬೇಡಲ್ಲ. ಫಸ್ಟು ಎಕ್ಸ್ಚೇಂಜಲ್ಲಿ ಕನ್ಫರ್ಮ್ ಮಾಡಿಕೊಂಡು ಅದಾದಮೇಲೆ ಇವರು ಅಪ್ಡೇಟನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನನ್ನ ಪ್ರಕಾರ ಅದನ್ನು 1 ವೀಕ್ 2 ವೀಕಲ್ಲಿ ಏನಾದ್ರು ಅಪ್ಡೇಟನ್ನು ತೊಗೊಂಬರ್ತಾರೆ. ಬಟ್ ಏರ್ ಡ್ರಾಪ್ ಕ್ಲೈಮ್ ಅದೆಲ್ಲ ನಿಮಗೆ ಸೆಪ್ಟೆಂಬರ್ ಎಂಡಿಗೆ. ಸೊ ಅಲ್ಲಿವರೆಗೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಈ ಒಂದು ಪೋಸ್ಟ್ಪೋನ್ ಆಗಿದೆ ಅಂತ ಬೇಜಾರಂತೂ ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಯಾವ ಒಂದು ಎಕ್ಸ್ಚೇಂಜಲ್ಲಿ ಲಿಸ್ಟಿಂಗ್ ಆಗ್ತಾಯಿದೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಇನ್ ಕೇಸ್ ಕೆಲವೊಂದು 2-3 ಎಕ್ಸ್ಚೇಂಜಲ್ಲಿ ಲಿಸ್ಟಿಂಗ್ ಆದರೆ ವಾಲ್ಯೂಮ್ ಅಷ್ಟೊಂದು ಸಿಗೋದಿಲ್ಲ, ಏನು ಕೂಡ ಆಗಲಿಲ್ಲ ಅಂದರೆ ಪ್ರೈಸ್ ಆಟೋಮೆಟಿಕಲಿ ಹೆವಿ ಹೋಗೋದಿಲ್ಲ. ಬಟ್ ತುಂಬ ಎಕ್ಸ್ಚೇಂಜಲ್ಲಿ ಲಿಸ್ಟಿಂಗ್ ಆಗ್ತು, ಟಾಪ್ ಟೈರ್ ಎಕ್ಸ್ಚೇಂಜ್ಗಳು ಲಿಸ್ಟಿಂಗ್ ಆಗ್ತು ಅಂದರೆ ಖಂಡಿತ ಅದರಲ್ಲಿ ಒಳ್ಳೆ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಪರವಾಗಿಲ್ಲ, ಒಂದು 15 ದಿನ 20 ದಿನ ಲೇಟ್ ಆದರೂ ಪರವಾಗಿಲ್ಲ, ಬಟ್ ಒಳ್ಳೆ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಮಾಡಲಿ, ಅದನ್ನು ನಾವು ಕೇಳ್ಕೊಳ್ಳೋಣ. ಇದನ್ನು ಬಿಟ್ಟರೆ ಎರಡನೇ ಅಪ್ಡೇಟ್ ಬಂತು ಅಂದರೆ ಸಟೋಸಿ ಕೋರ್ ಮೈನಿಂಗ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಅಲ್ಲಿ ನಿಮಗೆ ಪ್ಲಸ್ ಅಂದ್ಬಿಟ್ಟು ಕಾಣಿಸ್ತೈತಿಲ್ಲ, ಆ್ಯಡ್ ಪ್ರಾಜೆಕ್ಟ್, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇಲ್ಲೇ ನೋಡ್ತಾ ಇರ್ಬೋದು ಅಕ್ಕ ಅಂದ್ಬಿಟ್ಟೈತೆ. ಅದ್ರ ಕೆಳಗಡೆ ಬಂತು ಅಂದರೆ HAVEN1 ಅಂದ್ಬಿಟ್ಟೈತೆ. ಎಡ ಕೂಡ ಜಾಯ್ನ್ ಆಗಿಲ್ಲ ಅಂದರೆ ಜಸ್ಟ್ ಕ್ಲಿಕ್ಕನ್ನು ಮಾಡಿ ಮೇಲ್ಗಡೆ ನಿಮಗೆ ಪಾರ್ಟಿಸಿಪೇಟ್ ಏರ್ ಡ್ರಾಪ್ ಅಂತ ಸಿಗುತ್ತೆ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಏರ್ ಡ್ರಾಪ್ಗೆ ಸಕ್ಸಸ್ಫುಲಿ ಪಾರ್ಟಿಸಿಪೇಟ್ ಮಾಡ್ಕೊತೀರಾ. ಕ್ಲೋಸ್ ಅಂತ ಕ್ಲಿಕ್ ಮಾಡ್ಕೊಂಡು ಒಂದು ಸ್ಟೆಪ್ ವಾಪಸ್ ಬಂತು ಅಂದರೆ ಇಲ್ಲಿ ನಿಮಗೆ ಎಷ್ಟು ಟೋಕನ್ ಇರುತ್ತೆ ಅದು ಕೂಡ ಏರ್ ಡ್ರಾಪಿಂಗ್ ಬರ್ತಾ ಇರುತ್ತೆ. ಯಾವ 24 ಅವರ್ಸ್ಗೊಂದ್ಸರಿ ಬರ್ತೀರಾ, ಕ್ಲೈಮನ್ನು ಮಾಡ್ಕೊತೀರಾ. ಅಟ್ ಪ್ರೆಸೆಂಟ್ CTO H1 ಹಾಗೆ ಅಕ್ಕ ಈ 3 ಕೂಡ ಏರ್ ಡ್ರಾಪ್ ನಡೀತೈತೆ. ಯಾವೊಂದು ಟೋಕನ್ ಯಾವತ್ತು ಲಿಸ್ಟಿಂಗ್ ಆಗುತ್ತೆ ಅನ್ನೋ ಅಫಿಷಿಯಲಾಗಿ ಗೊತ್ತಿಲ್ಲ. ಏನಕ್ಕೆ ಈ ಒಂದು ಅಪ್ಲಿಕೇಶನ್ ಫಸ್ಟ್ ಮೈನಿಂಗ್ ಮಾಡೋದು ನಾವು ಕೋರು, ಅದು ಲಿಸ್ಟಿಂಗ್ ಆಗಿದೆ ಏನು ತೊಂದರೆ ಇಲ್ಲ. ಅದಾದ ನಂತರ OEX ಕೂಡ ಲಿಸ್ಟಿಂಗ್ ಆಗಿಲ್ಲ, ಅದು ಕೂಡ
ಪೋಸ್ಟ್ಪೋನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಲಿಸ್ಟಿಂಗ್ ಆಗುತ್ತೆ, ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಬಟ್ ಪ್ರೈಸ್ ಕೂಡ ಮ್ಯಾಟರ್ ಆಗುತ್ತೆ. ಏನಕ್ಕೆ ಕಮ್ಯುನಿಟಿಗೆ ಈ ರೀತಿ ಲಿಸ್ಟಿಂಗ್ ಮಾಡ್ತೀವಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದರೆ ಕಮ್ಯುನಿಟಿ ಆ ಒಂದು ಪ್ರಾಜೆಕ್ಟ್ ಮೇಲೆ ಇರುವಂಥ ಟ್ರಸ್ಟ್ ಕೂಡ ಕಡಿಮೆ ಆಗುತ್ತೆ. ಟ್ರಸ್ಟ್ ಕಡಿಮೆ ಆಗ್ತು ಅಂದರೆ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋರು ಕೂಡ ಕಡಿಮೆ ಆಗ್ತಾರೆ. ಹಾಗೆ ಯಾರು ಕೂಡ ಪರ್ಚೇಸೇ ಮಾಡಲ್ಲ ಹೋಗೋರು. ಏನಕ್ಕೆ ನಾವು ಆ ಒಂದು ಟೋಕನ್ ಆ ಒಂದು ಪ್ರಾಜೆಕ್ಟ್ ಹೇಳ್ದಂಗೆ ಮಾಡಿದ್ರೆ ಖಂಡಿತ ನಾವು ಹೋಲ್ಡ್ ಮಾಡಿ ಇಟ್ಕೊಂಡಿರ್ತೀವಿ, ಮುಂದೆ ಪ್ರೈಸ್ ಜಾಸ್ತಿ ಆಗ್ಬೋದು ಅಂದ್ಬಿಟ್ಟು. ಬಟ್ ಈ ರೀತಿ ಮುಂದೆ ಬರುತ್ತೆ, ಆಗ ಬರುತ್ತೆ, ಇವಾಗ ಬರುತ್ತೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದರೆ ಈ ಒಂದು ಟೋಕನ್ ಬಂದ ತಕ್ಷಣದಲ್ಲಿ ಮಾಡ್ತೀವಿ. ಯಾರು ಕೂಡ ಹೋಲ್ಡ್ ಮಾಡೋದಕ್ಕೆ ತಲೆನೇ ಕೆಡಿಸ್ಕೊಳ್ಳೋದು. ನೋಡೋಣ, ಇದೆಲ್ಲ ಇವಾಗ ಡಿಸ್ಕಸ್ ಮಾಡೋ ಮ್ಯಾಟ್ರ್ ಅಲ್ಲ. ಬಟ್ ಹೊಸದಾಗಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ, ಹೊಸ ಒಂದು ಟೋಕನ್ನು ಕೊಟ್ಟಿದ್ದಾರೆ. ಎಷ್ಟು ಸಾಧ್ಯನೋ ಅಷ್ಟು ಮೈನಿಂಗನ್ನು ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಇಂಟ್ರೆಸ್ಟ್ ಇಲ್ಲ ಗುರು ನಾನು ಮಾಡೋಕ್ಕಾಗಲಿಲ್ಲ ಅಂದರೆ ಬಿಡಿ, ಏನು ತೊಂದರೆ ಇಲ್ಲ. ಬಟ್ ಇನ್ ಕೇಸ್ ನಿಮ್ಮ ಹತ್ರ ಟೈಮ್ ಇತ್ತು ಅಂದರೆ ಜಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಿ. ಯಾವಾಗ ಫ್ರೀ ಆಗ್ತೀರಾ ಅವಾಗ ಬಂದು ಡೈಲಿ ಒನ್ ಮಿನಿಟ್ ಅಲ್ಲ, ಒಂದು 30 ಸೆಕೆಂಡ್, ಒಂದು 20 ಸೆಕೆಂಡ್ ಅಷ್ಟೇ, 10 ಸೆಕೆಂಡ್ ಬಂದು ಕ್ಲೈಮ್ ಮಾಡ್ಕೊಳ್ಳಿ. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇವಾಗ ಏನೇನು ಮೈನಿಂಗ್ ಎಲ್ಲ ಮಾಡ್ತೀವಿ, ಒಂದು ಟೋಕನ್ ಬಗ್ಗೆ ಏನಾದ್ರು ಅಪ್ಡೇಟ್ ಬಂತು ಅಂದರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೆ ಮೈನಿಂಗ್ ಮಾಡ್ತಾಯಿರಿ. ಸದ್ಯಕ್ಕೆ ಒಂದು ಅಪ್ಲಿಕೇಶನ್ ಬಗ್ಗೆ ಇರುವಂತಹ ಅಪ್ಡೇಟ್ ಇಷ್ಟೇ. ಬೇರೆ ಏನಾದ್ರು ಅಪ್ಡೇಟ್ ಬಂತು ಅಂದರೆ ಅದನ್ನು ತಿಳಿಸ್ತೇನೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ. ಮುಂದಿನದಲ್ಲಿ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಬರ್ತೀನಿ. ಅಲ್ಲಿವರೆಗೆ ಬಾಬಾ ಗೈಸ್, ಲಿವ್ ಆಲ್, ಟೇಕ್ ಕೇರ್.